ನಾವು ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇದು ಒಂದು ಇನ್ಸ್ಟಾಗ್ರಾಮ್ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಇನ್ಸ್ಟಾಗ್ರಾಮ್ ತುಂಬ ಪಾಪ್ಯುಲರ್. ಅದೇ ಟ್ರೈನ್ ರೋಡ್ ಏನಂತಾರೆ ಅದನ್ನ, ಪ್ಲೇಸ್ ಏನಂತಾರೆ, ಟ್ರೈನ್ ಸ್ಟ್ರೀಟ್. ಯಾ, ಟ್ರೈನ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಆ ಕಡೆ ಈ ಕಡೆ ಫುಲ್ ಕೆಫೇಸ್ ಇದೆ ಆ್ಯಂಡ್ ಟ್ರೈನ್ ರೂಟ್ ಏನಿದೆ ಅದ್ರ ಹತ್ರ ಫುಲ್ ತುಂಬ ನಿಯರೆಸ್ಟ್ ಅಲ್ಲಿ ಬಿಗ್ ಕೆಫೇಸ್ ಇದೆ ಆ್ಯಂಡ್ ಅಲ್ಲಿ ಟ್ರೈನ್ ಹೋಗುತ್ತೆ. ಈಗ 11:45ಗೆ ಟ್ರೈನ್ ಬರುತ್ತಂತೆ. ಸೊ ಲೆಟ್ಸ್ ಗೋ ದೇರ್ ಆ್ಯಂಡ್ ವೆಯ್ಟ್ ಫಾರ್ ದ ಟ್ರೈನ್. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ. ವಿಯೆಟ್ನಾಮ್ಗೆ ಬಂದಮೇಲೆ ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ಲ. ಆ್ಯಂಡ್ ಈ ಸಲ ನಾನೊಂದು ಸ್ವಲ್ಪ ಐಡಿಯಾ ಹೊಡಿಸಿ ಈ ಟ್ರಾವೆಲ್ ಬುಕ್ನ ತೊಗೊಂಡಿದ್ದೀನಿ. ಇದು ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಇಫ್ ಯು ನೀಡ್ ಯು ಕ್ಯಾನ್ ಗೋ ಆ್ಯಂಡ್ ಬೈ. ಕ್ವಾಲಿಟಿ ಇಸ್ ಸೋ ಗುಡ್. ಇದಕ್ಕೆ ಸ್ಟಿಕ್ಕರ್ಸ್ ಮತ್ತು ಬುಕ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ನಮಗೆ ಯಾರು ಟೂರಿಸ್ಟ್ ಟ್ರಾವೆಲ್ಸ್ ಬಂದರೆ 1 ticket per person. ನೈಸ್. ಇಲ್ಲಿ ನೋಡಿ, ನಾವು ಟ್ರೈನ್ ಸೀಟ್ಗೆ ಆಲ್ರೆಡಿ ಬಂದಿದ್ದೀವಿ. ಹೇಗಿದೆ ಅಂತ ಈಗಲೇ ನೋಡಿ ತೋರಿಸ್ತೀನಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಹಿಂಗೆ ಕಾಣುತ್ತೆ. ಸೊ ಫುಲ್ ಸ್ಟ್ರೀಟ್ ಆ್ಯಂಡ್ ಟ್ರೈನ್ ಇಲ್ಲಿ ಹೋಗುತ್ತೆ. ನಾವಿಲ್ಲಿ ಕೂತಿರ್ತೀವಿ. ನಮ್ಮ ರಕ್ಷು ಕೋಕೋನಟ್ ಜ್ಯೂಸ್ ಬೇಕು ಅಂತ ಆರ್ಡರ್ ಮಾಡಿದ್ಲು. ಕೋಕೋನಟ್ ಜ್ಯೂಸ್ ಬಂತು. ಅದು ಕೋಕೋನಟ್ ಹಾಕಿ ಜ್ಯೂಸ್ ಮಾಡ್ತಾಳೆ ಅಂತ ಮಾಡಿದ್ಲು. ಅರೆ ಎಳ್ನೀರು ಕೊಟ್ಬಿಟ್ರು. ನಮ್ಮೂರಲ್ಲೇ ಸಿಗುತ್ತೆ. ಹೆಂಗಿದೆ ಖುಷಿ ಡಾರ್ಲಿಂಗ್? ತೆಂಗಿನ ಮರ ಬಿಡ್ತಾರ ಮಿನಿಮಮ್ 5 ಆರ್ಡರ್ಸ್ ಮಾಡಲೇಬೇಕು. 5 ಆರ್ಡರ್ಸ್ ಅಂದರೆ ನಿಮ್ಮ ಇಂಡಿಯನ್ ರುಪೀಸ್ಲಿ ಆಲ್ಮೋಸ್ಟ್ ಲೈಕ್ 2000 ಆಗುತ್ತೆ. ಆ್ಯಂಡ್ ಇಲ್ಲಿ ಟ್ರೈನ್ ಹೋಗುತ್ತೆ. ಒನ್ ಗುಡ್ ಎಕ್ಸ್ಪೀರಿಯನ್ಸ್. ಇಟ್ಸ್ ಅಷ್ಟೊಂದು ಓವರ್ ಪ್ರೈಸ್ ಅಂತ ಏನು ಅನ್ನಿಸ್ಲಿಲ್ಲ, ಬಟ್ ಇಟ್ಸ್ ಗುಡ್. ಒನ್ ಗುಡ್ ಎಕ್ಸ್ಪೀರಿಯನ್ಸ್. ಬಂದು ಆರಾಮಾಗಿ ಸ್ವಲ್ಪ ಬಿಸಿಲಿರೋದ್ರಿಂದ ಕುತ್ಕೊಂಡು ಚಿಲ್ ಮಾಡ್ಕೊಂಡು ಕಾಫಿ ಕುತ್ಕೊಂಡು ಟ್ರೈನ್ ತುಂಬ ನಿಯರಾಗಿ ಹೋಗುತ್ತೆ. ಅದೊಂಥರ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಒಂದು ವೈಬ್ ಜುಮ್ ಬಂದಿರುತ್ತೆ ಮೈ. ಸೊ ಇಟ್ ವಿಲ್ ಬಿ ಗುಡ್. ಒನ್ ಗುಡ್ ಎಕ್ಸ್ಪೀರಿಯನ್ಸ್ ಎಲ್ಲ ತಿಂದಿದ್ದೆಲ್ಲ ಕುಡ್ದು. ಆ್ಯಂಡ್ ನಾವು ಸ್ವಲ್ಪ ಡಿಫ್ರೆಂಟ್ ಕಾಫೀಸ್ ಮಾಡಿದ್ರು. ಬಟ್ ಎಗ್ ಕಾಫಿ ಟ್ರೈ ಮಾಡಲಿಲ್ಲ, ಎಲ್ಲ ಎದುರುಕೊಂಡ್ರು. ಬಟ್ ಬೇರೆ ಥರದ ಕಾಫಿ ತೊಗೊಂಡು ಪಾಯಿಂಟ್ ಟು ಬಿ ನೋಟೆಡ್. ಸೊ ಮಾಚಾ ಡಿಫ್ರೆಂಟ್. ಆಮೇಲೆ ರಕ್ಷು ಕೋಕೋನಟ್ ಜ್ಯೂಸ್ ಆರ್ಡರ್ ಮಾಡಿಕೊಳ್ಳೋದು. ಸೊ ಒಂದ್ಸಲಿ ಕೋಕೋನಟ್ ಕಾಫಿ, ಅವೊಕ್ಯಾಡೋ ಕಾಫಿ ಅಂತೆಲ್ಲ ಆರ್ಡರ್ ಮಾಡಿದ್ರು. ಇಟ್ ವಾಸ್ ಗುಡ್. ಇಟ್ ವಾಸ್ ಸೋ ಗುಡ್. ಇಟ್ ವಾಸ್ ಅ ವೈಬ್ ಗೈಸ್. ನೀವ್ಯಾರು ವಿಯೆಟ್ನಾಮ್ ಬರ್ತಿದ್ರೆ ಇದನ್ನ ಓವರ್ ಪ್ರೈಸ್ ಅಂತ ತುಂಬ ಜನ ಸ್ಕಿಪ್ ಮಾಡೋಕ್ಕೆ ಐಡಿಯಾ ಇದ್ದರೆ ಡೋಂಟ್ ಸ್ಕಿಪ್. ಯು ಕ್ಯಾನ್ ಕಮ್ ಒನ್ಸ್ ಬಿಕಾಸ್ ತುಂಬ ಟೈಮ್ ಇರೋಲ್ಲ. ಬಟ್ ಟ್ರೈನ್ನ ಟೈಮಿಂಗ್ಸ್ ತಿಳ್ಕೊಂಡು ಬರಬೇಕು. ನಮ್ಮ ಪುಣ್ಯಕ್ಕೆ ನಾವು ಬಂದಿದ್ದ ಟೈಮ್ಗೆ ಕರೆಕ್ಟಾಗಿತ್ತು. 11:45ಗೆ ಟ್ರೈನ್ ಇತ್ತು. ಸೊ ವಿ ಗಾಟ್ ಅ ಎಕ್ಸ್ಪೀರಿಯನ್ಸ್ ದಿಸ್. ಇಟ್ ವಾಸ್ ಗುಡ್. ಯಾರ್ಯಾರಿಗೆಲ್ಲ ಟ್ರೈನ್ ಸ್ಟ್ರೀಟ್ ಓವರ್ ರೇಟೆಡ್ ಅನಿಸ್ತು ಇನ್ಸ್ಟಾಗ್ರಾಮಲ್ಲಿ? ಇಟ್ ವಾಸ್ ನೈಸ್. ಇಟ್ ವಾಸ್ ಒನ್ ಗುಡ್ ಎಕ್ಸ್ಪೀರಿಯನ್ಸ್. ಸ್ವಲ್ಪ ಓವರ್ ರೇಟೆಡ್. ಇನ್ಸ್ಟಾಗ್ರಾಮ್ ಕೊಟ್ಟಿರೋ ಹೈಪಿಗೆ ಸ್ವಲ್ಪ, ಬಟ್ ಒನ್ ಗುಡ್ ಎಕ್ಸ್ಪೀರಿಯನ್ಸ್. ಎವ್ರಿ ಒನ್ ಕ್ಯಾನ್ ಟ್ರೈ. ಯಾವ ಕಾಫಿ ತೊಗೊಂಡಿದ್ರಿ? ವಿಚ್ ಕಾಫಿ? ನೈಸ್. ಯಾವ್ದಾದ್ರು ಡಿಫ್ರೆಂಟ್ ಕಾಫಿ ಟ್ರೈ ಮಾಡಿದ್ರೆ ಯಾರಾದ್ರು? ಓ ಇಲ್ಲ, ಯಾವುದು ಚೆನ್ನಾಗಿತ್ತಾ? ಓ ಮೈಟ್ಲಿ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಟ್ರೈನ್ ಸ್ಟ್ರೀಟ್? ಚೆನ್ನಾಗಿತ್ತಲ್ಲ? ಅಫ್ಕೋರ್ಸ್. ಯಾವ ಕಾಫಿ ತೊಗೊಂಡಿದೆ? ಏನು ತೊಗೊಂಡಿದ್ದ? ಚಾಕ್ಲೇಟ್. ಓಹ್ ಚೆನ್ನಾಯ್ತಾ? ಇಮ್ಯಾಜಿನೇಷನ್ ಅಲ್ಲಿ ನಾನು ಬೇರೆ ತರನೇ
ನಾನು ಯಾರಾದ್ರೂ ಒಬ್ರು ಎಗ್ ಕಾಫಿ ತಗೊಂಡಿದೆ ಅಂತ ಹೇಳ್ತಾರೆ ಅಂತ ಕೇಳ್ತಾ ಇದೀನಿ ಬಟ್ ನೋ ಒನ್ ಡೇ ಟು ಟ್ರೈ ದಟ್. ಅಯ್ಯೋ ಇಲ್ಲ, ನಾನು ಆರ್ಡರ್ ಮಾಡ್ತಿದ್ದೆ ಇವತ್ತು ಮಂಡೇ ಅಂತ ಸುಮ್ಮನಾಗ್ಬಿಟ್ಟೆ. ನೋಡೋಣ ನಾಳೆ ನಾಡಿದ್ರಲ್ಲಿ ಪುಣ್ಯ ಬರುತ್ತೆ. ಯಾ ವಿಲ್ ಟ್ರೈ ಒನ್ಸ್, ಅಟ್ಲೀಸ್ಟ್ ಒಂದು ಸಿಪ್ ನೋಡೋಣ. ಹಂಗಂತೀರ ಅಂಕಲ್? ಸಪ್ತಸಾಗರ ದಾಟೋದ್ಮೇಲೆ ಏನೂ ಇಲ್ಲ ಅಂತೀರಾ? ಎಲ್ಲಿಂದ ಎಲ್ಲಿಗೆ ಹೋದ್ರು ಯು ಕ್ಯಾನ್ ಬ್ರಿಂಗ್ ಔಟ್ ಆಫ್ ಮೀ ಟು ಯು ಕ್ಯಾನ್ ಕನ್ನಡದಲ್ಲಿ ಹೇಳ್ತಿದ್ದಾರೆ ಸರಿ ಅಂಕಲ್. ನನ್ನನ್ನು ನೀವು ಇಂಡಿಯಾದಿಂದ ಹೊರಗೆ ತರ್ಬೋದು, ಇಂಡಿಯಾನ ನನ್ನಿಂದ ಹೊರಗೆ ತರಕ್ಕಾಗಲ್ಲ ಅಂಕಲ್. ಯಾ ಭಾರತೀಯ ಸ್ಲಿಪ್ಪರ್ ಹಾಕೊಂಡು ಯಾಕೆ ಹೋದೆ? ಇಲ್ಲ ಎಲ್ಲರೂ ಹಾಕೊಂಡಿದ್ದೆ. ಹೌದಾ? ಎಲ್ಲಿ ಮೆಟ್ಲು ಎತ್ಕೊಂಡು ಹೋಗಿದ್ ಕಡೆ ನಾ ಸ್ಲಿಪ್ಪರ್ ಬಿಚ್ಚಿದ್ದೆ ಎಲ್ಲರೂ. ಹೇಳಿ ಹೇಳಿ, ನಾನ್ ಬಿಚ್ಚಿದ್ದೆ. ನಮ್ಗೆ ಗೊತ್ತಿರ್ಲಿಲ್ಲ. ಅಮ್ಮ ಲಕ್ಷ್ಮಿ ಕ್ಷಮಿಸ್ಬಿಡು, ಗೊತ್ತಿಲ್ದೇನೆ. ಅದು ಮನಸ್ಸಿಗೆ ಸಮಾಧಾನ ಆಗಿಲ್ಲ, ಬಿಚ್ಬಿಟ್ಟು ನಮಸ್ಕಾರ ಅಂದೆ. ಅದೇ ಇಂಡಿಯನ್ನ ಹೊರಗೆ ತೆಗಿಯಕ್ಕಾಗಲ್ಲ ಅನ್ನೋದು. ಅದು ಎಲ್ಲರೂ ಸ್ಲಿಪ್ಪರ್ ಹಾಕೊಂಡೇ ಹೋಗ್ತಿದ್ರು ತಾನೇ? ಎಲ್ಲರೂ ಸ್ಲಿಪ್ಪರ್ ಹಾಕೊಂಡು ಹೋಗ್ತಿದ್ರು, ಬಟ್ ನಾನ್ ಮಾತ್ರ ದಟ್ ಇಸ್ ಇಂಡಿಯನ್. ಅದು ನೋಡ್ಲಿಲ್ಲ. ಈ ಶೂ ಬಿಚ್ಚಕ್ಕೆ ಕಷ್ಟ ಆಗ್ತಿತ್ತು ಅಷ್ಟೇ. ಅದಕ್ಕೆ ನೀನು ಸಮುದ್ರ ದಾಟ್ ಬಂದ್ಮೇಲೆ ಸಂಜೆ ನೀವೇ ಕೊಟ್ಬಿಡಿ. ಆನ್ ದ ವೇ ಈಗ ಆ್ಯಕ್ಚುಲಿ ನಾವು ಒಪೇರಾ ಹೌಸ್ ಆ್ಯಂಡ್ ಊಟಕ್ಕೆ ಹೋಗೋಣ ಲಂಚ್ಗೆ ಅಂತ ಹೋಗ್ತಾ ಇದ್ದೋ. ಆ್ಯಂಡ್ ಇಲ್ಲೊಂದು ಚರ್ಚ್ ಇದೆ, ಇಟ್ಸ್ ಸೋ ಬ್ಯೂಟಿಫುಲ್. ನೀವು ಎಲ್ಲರಿಗೂ ತೋರಿಸ್ತೀನಿ ನೋಡಿ, ಸಕ್ಕತ್ತಾಗಿದೆ ಅಂತ. ಅಟ್ರಾಕ್ಟ್ ಆಗ್ತದೆ. ಹಂಗೆ ಬಸ್ ಆ್ಯಕ್ಚುಲಿ ಟರ್ನ್ ತೊಗೊತಾಯ್ತಾ, ಹಂಗೆ ಕಣ್ಣು ಸೆಳೆದ್ಬಿಡ್ತು. ಸಕ್ಕತ್ತಾಗಿದೆ. ಕ್ಯಾಮ್ರಾಗಿಂತ ನೋಡೋಕ್ಕೆ ಒಂಥರ ಈ ಚಾರ್ಕೋಲಲ್ಲಿ ಡ್ರಾ ಮಾಡ್ತಾರಲ್ಲ ಆ ಥರ ಇದೆ. ಸೋ ಗುಡ್. ಸೊ ಊಟಕ್ಕೆ ಬಂದಿದ್ದೀವಿ. ಫಿಶ್ ಇದೆ, ಪರಾಟ, ಸಲಾಡ್, ಗೋಬಿ ಮಂಚೂರಿ, ಇದೇನೋ ಬಿಂಡಿ ಸಮಥಿಂಗ್ ಏನೋ ಇದೆ. ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಇವರೆಲ್ಲ. ಫುಲ್ ಹಶ್ವಾಗಿದೆ. ಸೊ ಫುಲ್ ಊಟ ಮಾಡಿ ನೆಕ್ಸ್ಟ್ ರೂಮ್ಗೆ ಚೆಕ್ ಇನ್ ಆಗಿ ಸ್ವಲ್ಪ ರೆಸ್ಟ್ ಮಾಡೋಣ. ಬಿಕಾಸ್ ನಾವು ಏರ್ಪೋರ್ಟಿಂದ ಡೈರೆಕ್ಟ್ ಇಲ್ಲೇ ಬಂದಿದ್ವಿ. ಆ್ಯಂಡ್ ಇವತ್ತು ಡೇ ಮಾತ್ರ ಸಾಕಾಗಿದೆ. ಒಳ್ಳೊಳ್ಳೆ ಪ್ಲೇಸಸ್ನ ನೋಡು, ವಿ ಹ್ಯಾವ್ ಎಂಜಾಯ್. ಟೈಮ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡಿದ್ವಿ ಅಂತ ಅನಿಸಿದೆ. ಸುಮ್ಮನೆ ಜಾಸ್ತಿ ಏರ್ಪೋರ್ಟಲ್ಲೇ ನಮಗೆ ಆ್ಯಕ್ಚುಲಿ ಇಮಿಗ್ರೇಷನ್ಗೆ ಸ್ವಲ್ಪ ಟೈಮ್ ಇದಾಗಿದ್ದು, ಬಟ್ ಫೈನ್. ಇದ್ದಿದ್ರಲ್ಲಿ ನಾವು ಚೆನ್ನಾಗಿ ಯುಟಿಲೈಸ್ ಮಾಡಿದ್ವಿ. ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಶಾಪಿಂಗ್ಗೆ ಬರೋಣ. ಆ್ಯಂಡ್ ಒಂದು ವಂಡರ್ಫುಲ್ ಪಾಕೆಟ್ ಶೋ ಇದೆಯಂತೆ. ಸೊ ಬ್ಯಾಟ್ರಿ ಸ್ವಲ್ಪ ಕಮ್ಮಿ ಇದೆ, ಅದನ್ನ ಚಾರ್ಜ್ ಮಾಡ್ಕೊಂಡು ಫುಲ್ ಬ್ಯಾಟ್ರಿ ಮಾಡ್ಕೊಂಬೋಣ. ಸೊ ಫುಲ್ ಪಾಕೆಟ್ ಶೋನ ನಾನು ನಿಮಗೂ ತೋರಿಸ್ತೀನಿ, ವಾಟರ್ ಪಾಕೆಟ್ ಶೋನ, ಇಫ್ ಪಾಸಿಬಲ್ ಕ್ಯಾಮ್ರಾ ಅಲ್ಲೋ ಇದ್ದರೆ. ಸದ್ಯಕ್ಕೆ ಊಟ ಮಾಡ್ತೀನಿ.